ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಕಾವೇರಿದೆ. ಪ್ರತಿಪಕ್ಷ ಬಿಜೆಪಿಯಲ್ಲೂ ಬಣ ಬಡಿದಾಟ ಜೋರಾಗಿದೆ. ಈ ಎರಡೂ ಪಕ್ಷಗಳ ಮಧ್ಯೆ ಜೆಡಿಎಸ್ನಲ್ಲೂ ವಿಭಿನ್ನ ಬೆಳವಣಿಗೆ ನಡೀತಾ ಇದೆ. ಆ ಪಕ್ಷದ ರಾಜ್ಯಾಧ್ಯಕ್ಷರು ಆಗಿರುವಂತಹ ಕೇಂದ್ರದ ಪ್ರಭಾವಿ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಮೆಗಾ ಪ್ಲಾನ್ ಅನ್ನ ಮಾಡಿದ್ದಾರೆ. ಅದು ಆಡಳಿತ ಪಕ್ಷಕ್ಕಿಂತ ಹೆಚ್ಚಾಗಿ ಮಿತ್ರ ಪಕ್ಷ ಬಿಜೆಪಿಯನ್ನೇ ಆತಂಕಕ್ಕೀಡು ಮಾಡಿದೆ. ಇಷ್ಟಕ್ಕೂ ಕುಮಾರಸ್ವಾಮಿ ಸಿಡಿಸಿರುವಂತಹ ಬಾಂಬ್ ಆದ್ರೂ ಯಾವುದು? ಅದು ಬಿಜೆಪಿಯಲ್ಲಿ ಆತಂಕ ಹೆಚ್ಚಿಸಿರೋದಾದ್ರೂ ಯಾಕೆ? ಹಾಗಾದ್ರೆ ಮೈತ್ರಿ ಮುರಿಯುತ್ತಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಬ್ಬರ ವೇಗಕ್ಕೆ ಬ್ರೇಕ್ ಹಾಕಲು ಒಂದಾಗಿರುವಂತಹ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ಉಂಟಾಗಿದೆಯಾ ಅನ್ನುವಂತಹ ಪ್ರಶ್ನೆ ಹುಟ್ಟಿಕೊಂಡಿದೆ. ಹಾಗಾದ್ರೆ ಬಿಜೆಪಿ ಜೆಡಿಎಸ್ ನಾಯಕರು ಮೈತ್ರಿಯ ಉದ್ದೇಶವನ್ನೇ ಮರೆತು ಹೋದ್ರಾ ಅನ್ನುವಂತಹ ಪ್ರಶ್ನೆಗೆ ಪುಷ್ಟಿ ಬಂದಿದೆ. ಈಗಾಗಲೇ ಸ್ವಲ್ಪ ಮೈತ್ರಿ ಭಿನ್ನಮತಗಳು ಹೊರಗೆ ಬರ್ತಾ ಇದ್ದು, ಇದಕ್ಕೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮತ್ತಷ್ಟು ಪುಷ್ಟಿಯನ್ನ ನೀಡಿದ್ರು. ಈ ಬೆನ್ನಲ್ಲೇ ಕುಮಾರಸ್ವಾಮಿ ಕೂಡ ಇದಕ್ಕೆ ಪೂರಕ ಹೇಳಿಕೆಯನ್ನ ನೀಡಿದ್ರು. ಈ ಬೆನ್ನಲ್ಲೇ ಮೈತ್ರಿಯಲ್ಲಿ ಬಿರುಕು ಹೊರ ಬರ್ತಾ ಇದೆ. ಈಗ ಕುಮಾರಸ್ವಾಮಿ ಅವರು ಅಳೆದೂ ತೂಗಿ ಬಿಜೆಪಿ ಬುಡಕ್ಕೆ ಬಾಂಬ್ ಇಡೋಕೆ ನಿರ್ಧಾರವನ್ನ ಮಾಡಿದ್ದಾರೆ. ಇಷ್ಟಕ್ಕೂ ಕುಮಾರಸ್ವಾಮಿ ಅವರು ಬಿಜೆಪಿ ಬುಡಕ್ಕೆ ಬಾಂಬ್ ಇಟ್ಟಿರೋದಾದ್ರೂ ಏನು? ಅದರ ಪರಿಣಾಮಗಳಾದ್ರೂ ಏನು? ಅದು ಬಿಜೆಪಿಯನ್ನ ಕಂಗೆಡಿಸಿರೋದಾದ್ರೂ ಯಾಕೆ? ಕುಮಾರಸ್ವಾಮಿ ಅವರ ನಿರ್ಧಾರವಾದ್ರೂ ಏನು ಅನ್ನೋದನ್ನ ನೋಡೋದಾದ್ರೆ, ಬಿಜೆಪಿಯ ಭದ್ರಕೋಟೆಗೆ ಕುಮಾರಸ್ವಾಮಿ ಲಗ್ಗೆ ಇಡೋಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಬಿಜೆಪಿಯ ಭದ್ರಕೋಟೆ ಆಗಿರುವಂತಹ ಕಿತ್ತೂರು ಕರ್ನಾಟಕದಲ್ಲಿ ಹಿಡಿತ ಸಾಧಿಸಲು ಕುಮಾರಸ್ವಾಮಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಅದೇನಂದ್ರೆ, ಇದೇ 27ರಂದು ವಿಜಯಪುರದಲ್ಲಿ ಬೃಹತ್ ಜನತಾ ಸಮಾವೇಶವನ್ನ ನಡೆಸೋಕೆ ಮುಂದಾಗಿದ್ದಾರೆ. ಈ ಸಮಾವೇಶದಲ್ಲಿ 6-7 ಜಿಲ್ಲೆಗಳ ಲಕ್ಷಾಂತರ ಜನ ಸೇರುವಂತಹ ನಿರೀಕ್ಷೆ ಇದೆ. ಈ ಮೂಲಕ ಬಿಜೆಪಿ ಭದ್ರಕೋಟೆಯಲ್ಲೇ ಶಕ್ತಿ ಪ್ರದರ್ಶನವನ್ನ ಮಾಡಿ ಬಿಜೆಪಿಗೆ ಸೆಡ್ಡು ಹೊಡೆಯಲು ಕುಮಾರಸ್ವಾಮಿ ನಿರ್ಧಾರವನ್ನ ಮಾಡಿದ್ದಾರೆ. 2ನೇ ಹಂತದ ರಾಜ್ಯ ಪ್ರವಾಸ ಇಂದಿನಿಂದ ಚಾಲನೆ ಆಗ್ತಾ ಇದೆ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಪ್ರವಾಸವನ್ನು ಕೈಗೆತ್ತಿಕೊಳ್ತಾ ಇದ್ದೇವೆ. ಮಿಕ್ಕಂತ 30ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರದಲ್ಲಿ 2ನೇ ಹಂತದ ಪ್ರವಾಸ ಏನು ಬಾಕಿ ಉಳಿದಿತ್ತು, ಅವೆಲ್ಲವೂ ಕೂಡ ಇವತ್ತು ಮೈಸೂರಿನಿಂದ ಪ್ರಾರಂಭ ಆಗ್ತಾ ಇದೆ. ಬಹುಶಃ ಇನ್ನು 1 ತಿಂಗಳುಗಳ ಕಾಲ ನಿರಂತರವಾಗಿ ಜನರೊಂದಿಗೆ ಜನತಾದಳ ಸದಸ್ಯತ್ವ ನೋಂದಣಿಯ ಒಂದು ಅಭಿಯಾನ ಈಗಾಗಲೇ 52 ಕ್ಷೇತ್ರದಲ್ಲಿ ಮುಕ್ತಾಯ ಆಗಿದೆ. 9,000 ಕಿಲೋಮೀಟರ್ ಇಡೀ ರಾಜ್ಯ ವ್ಯಾಪ್ತಿ ಕಲ್ಯಾಣ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಹಳೆ ಮೈಸೂರು ಪ್ರಾಂತ್ಯ ಇರ್ಬೋದು, ಕೆಲವೊಂದಷ್ಟು ಸಿಟಿನಲ್ಲಿ ಇರ್ತಕ್ಕಂಥ ಕ್ಷೇತ್ರಗಳಿರ್ಬೋದು, ಎಲ್ಲವೂ ಕೂಡ ಮುಕ್ತಾಯ ಆಗಿದೆ. ಇವತ್ತು 2ನೇ ಹಂತದ ಪ್ರವಾಸಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಇನ್ನೊಂದೆಡೆ ತಮ್ಮ ತಂದೆ ಕುಮಾರಸ್ವಾಮಿ ಅವರು ವಿಜಯಪುರದಲ್ಲಿ ಜನತಾ ಸಮಾವೇಶಕ್ಕೆ ಮುಂದಾಗಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಹಳೆ ಮೈಸೂರು ಭಾಗದಲ್ಲಿ ಪಕ್ಷದ ಬಲವರ್ಧನೆಗೆ ಮುಂದಾಗಿದ್ದಾರೆ. ಮೈಸೂರು ಜಿಲ್ಲೆ ಸೇರಿದಂತೆ ವಿವಿಧೆಡೆ 50ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಸಂಚರಿಸಿ ಪಕ್ಷಕ್ಕೆ ಶಕ್ತಿಯನ್ನು ತುಂಬಲು ನಿರ್ಧಾರವನ್ನ ಮಾಡಿದ್ದಾರೆ. ಈ ಮೂಲಕ ಉತ್ತರ ಕರ್ನಾಟಕದಲ್ಲಿ ತಂದೆ, ದಕ್ಷಿಣ ಕರ್ನಾಟಕದಲ್ಲಿ ಪುತ್ರ ಪಕ್ಷ ಬಲವರ್ಧನೆಗೆ ಮುಂದಾಗಿದ್ದಾರೆ. ಇದು ಮಿತ್ರ ಪಕ್ಷದಲ್ಲಿ ಭಾರಿ ಆತಂಕವನ್ನ ಹೆಚ್ಚಿಸಿದೆ. ಇದಕ್ಕೆ ಬಿಜೆಪಿಗರು ಬೇರೆ ಏನು ಪ್ರತಿತಂತ್ರಗಳನ್ನ ಮಾಡ್ತಾರೆ? ಆದ್ರೆ ಹೇಳಿ ಕೇಳಿ ಕಿತ್ತೂರು ಕರ್ನಾಟಕ ಬಿಜೆಪಿಯ ಭದ್ರಕೋಟೆ, ಅಲ್ಲಿ ಕುಮಾರಸ್ವಾಮಿ ಅವರ ತಂತ್ರಗಳು ಫಲಿಸ್ತಾವ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.